ಇಲ್ಲಿ ಯಾರು ಬ್ಲಿಂಕೆಟ್ ಹಾಕೋದಿಲ್ಲ ನಮ್ಮ ಏರಿಯಾದಾಗ, ನಾನು ಬಿಟ್ಟು ಜಾಸ್ತಿ ಎಲ್ಲ ಆನ್ಲೈನ್ ಹೋಗ್ಬೇಕೆ ನಾನು ಹಾಕೋದು. ಇವತ್ತು ಯಾಕೆ ನಾವು ಬ್ಲಿಂಕೆಟ್ ತರಿಸ್ತಿದ್ದೇವೆ, ವಿಡಿಯೋ ನೋಡ್ತಿರ್ರಿ, ಹೇಳ್ತೀವಿ ನಾವು ಸ್ವಲ್ಪ ಸ್ವಲ್ಪ. ಈಗ ಒಂದು ಇಡ್ತೇನೆ ನೋಡಿ ಅಲ್ಲಿ ಹೂ ಅಲ್ಲ ಐತೆ ನೋಡು, ಅಲ್ಲಿ ಇಲ್ಲೇನು ಹೂಗಳು ಇಡ್ಲ ಒಂದು ಇಡಿದ್ರೆ ನಾನು ಹಾಕೊಂಡು ನಾನು ಫೋಟೋ ಮಾಡಿ ಬಡ್ಸ್ಕೊತೀನಿ ನಾನು ಕೊಡ್ತೀನಿ. ಸ್ವಲ್ಪ ಪುಡಿತಾಗ ಬರತ್ತಿಲ್ಲ, ಅದು ನೋಡ್ತಿದ್ದೆ ನಾನು. ಸ್ವಲ್ಪ ತಡಿ, ಕಲ್ಲಾಗತ್ತ ಸ್ವಲ್ಪ ಬಡಿ ಹೊಡ್ಕೊಂಬರ್ತೀನಿ ಇಷ್ಟ ಹಾಕೊಳ್ಳಿ. ಬಂತು ವಾಸ್ಪತ್ನ ಹಾಕೊಳ್ಳಿ ಬಡಿ. ಇನ್ನೊಂದು ಅಕ್ಕಿ ಬೇಕಾದ್ರೆ ಬಂದಾಗ ಮಾಡಕ್ಕಂತ ಅಷ್ಟು ಹಚ್ಚಿ. ನಾವಿದು ಯೂಟ್ಯೂಬ್ ಚಾನಲ್ದಾಗ ತೋರಿಸ್ಬೇಕಂತಿರ್ಲಿಲ್ಲ, ಆದ್ರೆ ಈಗ 2021 ತಿರ್ಕೊಂಡಿದ್ದು. ಅದಾದ್ಮೇಲೆ ನನಗೆ 5 ವರ್ಷ ಆಗತ್ತೆ. ಹಂಗೆ ನೋಡ್ರಿ ನಾವು ಮಾಡ್ತಿದ್ದೀವಿ, ಸಂಕ್ಷಿಪ್ತ ಇಷ್ಟ ಮಾಡ್ತೀವಿ ನಾನು ಜಾಸ್ತಿ. ಅಂದರೆ ನಮ್ದು ಆ ಸೈಡ್ ರೂಢಿಯಲ್ಲಿ ಇವೆಲ್ಲ ಮಾಡಿ, ಬಟ್ ಈ ಕಡೆದೊಂದು ಸ್ವಲ್ಪ ಪದ್ಧತಿ ಮಿಕ್ಸ್ ಮಾಡಿ ಮಾಡ್ತಿದ್ದೇವೆ ಅಷ್ಟೇ ಆಗಲಿ. ಮತ್ತು ಅದೊಂದು ಪಾರ್ಟ್ ಆಯ್ತು. ಈಗ ನಾವು ವ್ಲಾಗ್ ಮಾಡ್ತಾ ಮಾಡ್ತಾ ಅದೊಂದು ಹಂಗೆ ಕಂಟಿನ್ಯೂ ಆಯ್ತು ಅಷ್ಟೇ. ಈಗ ನಾವು ತೋರಿಸ್ಬೇಕಂತ ಹಂಗಂತಲ್ಲ, ಬಟ್ ಈಗ ಸಂದರ್ಭ ಬಂದೈತಿ. ಈ ಜೀವನವ್ರ ಫಾದರ್ ಇವರು, ಬಟ್ ಆ್ಯಕ್ಚುಲಿ ಇವರು ಓನ್ ಬ್ರದರ್, ಆಮೇಲೆ ಇವ್ರ ಬ್ರದರ್ ಇಲ್ಲ, ನಮ್ಮ ಮಾಮ ಆಗಬೇಕು. ಅವರು ತೀರ್ಕೊಂಡಂದ್ರೆ ಒಂದು ಕ್ಯಾನ್ಸರ್ ಆಗಿದ್ದು, ಮತ್ತೇನಿಲ್ಲ. ಇಲ್ಲಾಂತಂದ್ರೆ ಸರ್ವೈವ್ ಆಗ್ತಿದ್ರು ಅವರು. ಬಟ್ ಅವಾಗ ಹೀಲೆ ಏನಿರಲಿಲ್ಲ, ಅದಕ್ಕೆ ನಾವು ನೆನ್ನೆನೂ ಅದನ್ನು ಮಾತಾಡಿ ಬಂದ್ವಿ. ಹೀಲೆ ಇದ್ದಿದ್ರೆ ಏನೇನೋ ಚೇಂಜಸ್ ತರ್ಬೋದಾಗಿತ್ತು ಅಂತೇಳಿ. ಬಟ್ ಟೈಮ್ ಹಂಗಿತ್ತು. ಅದು ಆ್ಯಪು ಬಂದು ಅವಾಗ ಇಲ್ಲಿ ಬರ್ಬೇಕು, ಹಿಂಗೆಲ್ಲ ನಮ್ದು ಟೈಮ್ ಅದಕ್ಕೆ ಹೇಳ್ತೀವಲ್ಲ, ಒಂದು ಟೈಮ್ ಬರಬೇಕು. ಆಮೇಲೆ ಒಂದು ಬರೋದು ಕೂಡ ಒಂದು ದೈವ ನೇಚರಿಂದ ಬರ್ಬೇಕನ್ನೋಷ್ಟು ಈಸಿ ಅಲ್ಲ ಅದು. ಹೀಲಿ ಕೂಡ ಒಂದು ಗಿಫ್ಟ್ ನಮಗೆ ಹೇಳ್ಬೇಕ. ನಮ್ಮ ಡಾಗ್ ಥ್ರೂ ಬಂದೈತೆ, ಅದಕ್ಕೆ ನಾವು ಡಾಗಿಗೆ ರೆಸ್ಪೆಕ್ಟ್ ಭಾಳ ಕೊಡ್ತೀವಿ. ಹಂಗಾಗಿದ್ರೆ ಇವರು ಉಳಿತದೆ ಅನಿಸ್ತತಿ. ಬಟ್ ಈಗ ಸದ್ಯಕ್ಕೂ ಯಾರು ಹಂಗೆ ವಿಚಾರ ಮಾಡಬೇಡಿ, ದೊಡ್ಡ ಹೆಲ್ತ್ ನಮ್ಮ ಪ್ರಾಬ್ಲಮ್ ಆಗೈತೆ ಅಂತೇಳಿ ಎಲ್ಲರೂ ಹೀಲಿ ಇದನ್ನು ಯೂಸ್ ಮಾಡ್ರಿ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಇದ್ರ ಥ್ರೂ ಮೆಸೇಜ್ ಕೊಡ್ಬೇಕಾಗ್ತದೆ. ಬರೀ ಅವ್ರ ಬಗ್ಗೆ ಮಾತಾಡೋಕಂತಂದ್ರೆ ಈ ಮೂಮೆಂಟಿಗಲ್ಲ, ಬೇರೆ ಟೈಮ್ನಾಗ ಮಾತಾಡ್ತೀವಿ. ಯಾಕಂದ್ರೆ ಈಗ ಜಸ್ಟ್ ನಾವು ಒಂದು ಪೀಸ್ಫುಲ್ಲಾಗಿ ಪೂಜೆ ಮಾಡಿದ್ದೇವೆ ಅಂತಂದಾಗ ಮತ್ತೆ ಹಳೇದು ಮತ್ತು ಎಮೋಷ್ನಲ್ ಆಗಬಾರ್ದು ಅಂತೇಳಿ ನಾವು ಹೇಳತ್ತಿಲ್ಲ. ಆದರೆ ಹೀಲಿದ ಭಾಳ ಪ್ರಾಮುಖ್ಯತೆ ಐತೆ. ಎಲ್ಲರೂ ಒಂದು ಸ್ವಲ್ಪ ಅದನ್ನು ಸೀರಿಯಸ್ಸಾಗಿ ನೋಡಿರಿ. ಬರೀ ನಮ್ಮ ವ್ಲಾಗ್ ನೋಡ್ತಿದ್ದೀರಿ ಮತ್ತು ಆಮೇಲೆ ನಾವೇನೋ ಜೋರ ಮಾತಾಡಿದ್ವಿ, ಲೈಕ್ ಮಾಡಿದ್ರೆ ಅದೆಲ್ಲ ಸೆಕೆಂಡ್ರಿ. ಬಟ್ ಮೇಯ್ನ್ ನಮ್ದು ಮ್ಯಾಟ್ರ್ ಇರೋದೇ ಹೀಲಿ ಬಗ್ಗೆ. ಅದನ್ನು ಆಲ್ರೆಡಿ ಭಾಳ ಕಲ್ತೀನಿ. 1 year ಆಯ್ತು ಈಗ ನಾನು ಅದನ್ನು ಯೂಸ್ ಮಾಡೋಕ್ಕೆ. ಆಮೇಲೆ ಅದಕ್ಕೆ ನಾವು ಅದನ್ನು ಒಂದು ಪಾಡ್ಕಾಸ್ಟು ಮಾಡ್ಬೇಕಂತಿದ್ದೀವಿ. ಬಟ್ ಎಷ್ಟಾಗ್ದಷ್ಟು ನಾವು ಹೇಳ್ತಾನೆ ಇರ್ತೀವಿ. ಹೀಲಿ ಅಂತೇನೋ ಹೇಳ್ತಿದ್ದಾರೆ ಬಿಡು ಅಂತೇಳಿ ಸ್ವಲ್ಪ ಜನ ಅದನ್ನು ಸ್ಕಿಪ್ಪು ಮಾಡಿರ್ಬೋದು. ಅದು ನಿಮ್ಮ ಲಾಸೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನಿಮ್ಮ ಲೈಫ್ದಾಗ ಹೀಲಿ ಬರ್ಬೇಕಂತಂದ್ರೆ ನೀವು ನಿಮ್ದು ಲೈಫು ನಿಮ್ಮ ಕೈ ಒಳಗೆ ತೊಗೋಬೇಕು ಫಸ್ಟ್. ಏನೇ ಆದರೂ ಕೂಡ ನಾವು ಫೇಸ್ ಮಾಡೋಕೆ ರೆಡಿ ಇದ್ದೀವಿ ಅಂತೇಳಿ ಡಿವೈಸ್ ಬಗ್ಗೆ. ಅದು ಏಜ್ ಆದವ್ರಿಗಿದೆ, ಸಣ್ಣವ್ರಿಗಿದೆ, ದೊಡ್ಡವ್ರಿಗೆ ಹಂಗಿಲ್ಲ. ಅದು ಅನಿಮಲ್ಸಿಗಿದೆ, ಪ್ಲಾಂಟ್ಸಿಗಿದೆ, ಬಿಲ್ಡಿಂಗ್ ಇದೆ, ಆಫೀಸ್ ಇದೆ, ದೊಡ್ಡವರಿದೆ, ಸಣ್ಣವ್ರಿಗಿದೆ, ಹುಟ್ಟಿದ ಬೇಬಿಗೂ ಇದೆ. ಆಮೇಲೆ ಡಿಸ್ಟೆನ್ಸ್ ಮಾಡಬೇಕು. ಬೇಬಿ ಹುಟ್ಟಿದ ಕೂಡಲೇ ಹೋಗಿಡ್ರಿ ಅದ್ರಾಗ ಮಷೀನ್ ಅಂತ ನಾವು ಹೇಳತ್ತಿಲ್ಲ. ಬಟ್ ಡಿಸ್ಟೆನ್ಸ್ ಅಂತಲೂ ಒಂದು ಐತೆ ಆ್ಯಪ್ ಅದ್ರಾಗ. ಆಮೇಲೆ ವೈರ್ ಪ್ರೋಗ್ರಾಮ್ ಐತೆ. ಮ್ಯಾಗಿಲಿ ಅಂತೂ ಯಾರೂ ಬೇಡ ಅನ್ನಲ್ಲ, ಮನೆ ಒಳಗೆ ಎಲ್ಲರೂ ಯೂಸ್ ಮಾಡ್ಬೇಕು ಅದನ್ನು ಅಂತೇಳಿ ಹೇಳ್ತಿದ್ದೀನಿ. ಈಗಿನ ಟೈಮ್ನಾಗೆಲ್ಲ ಏನಂತಾರೆ, ಡೆತ್ಸ್ ಎಲ್ಲ ಭಾಳ ಹಿಂಗೆ ಅಯ್ಯಯ್ಯೋ ಅಂತ ಅನ್ನೋಕ್ಕಿಂತ ನೀವು ಯಾಕೆ ಎಲ್ಲರೂ ನಿಮ್ಮ ಲೈಫ್ ನೀವು ಒಂದು ರಿಸ್ಕ್ ತೊಗೋವಲ್ರಿ ಅಂತ ನಮಗೆ ಇನ್ನೂ ಅರ್ಥ ಆಗವಲ್ದು.
ನಾವು ಹೇಳ್ತಾನೆ ಇದೀವಿ, ಬಟ್ ಯಾರು ಅದ್ರ ಬಗ್ಗೆ ಏನೋ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ. ನೀವೇನೋ ವ್ಲಾಗ್ ನೋಡ್ತಿದ್ದೀರಿ ಬಿಡ್ತಿದ್ದೀರಿ, ಬಟ್ ಈಗ ನೆಕ್ಸ್ಟ್ ಯಾರಾದರೂ ನೀವಾಗೆ ಕಾಂಟ್ಯಾಕ್ಟ್ ಮಾಡಿದ್ರಂತಂದ್ರೆ ಇಲ್ಲಿ ನಮ್ಮ ಪಾಡ್ಕಾಸ್ಟ್ ನಾವು ಮಾಡ್ತೀವಿ, ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿರಿ. ನಮಗಿಲ್ಲ ಅಂತಂದ್ರೆ ನಮ್ಮ ಫಾದರೇ ಮಾಡಿರಿ, ನಮ್ಮ ಮದರೇ ಮಾಡಿರಿ. ಲಾಸ್ಟ್ ನನಗೆ ಮಾಡ್ಬೇಕು, ಯಾಕೆ ನಮ್ಮ 3 ಜನಕ್ಕೆ ಬಿಟ್ಟರೆ ಯಾರಿಗೆ ಜಾಸ್ತಿ ಗೊತ್ತಿಲ್ಲ. ನಾವು ಅಪ್ಲೈನರ್ಸ್ ಬೇರೆ ಅದಾರ, ಅವರೆಲ್ಲ ನಾವು ಮಾತಾಡಿದ್ರಷ್ಟೇ ಅವರು ನಿಮಗೆ ಮಾಹಿತಿ ಕೊಡೋದು. ನೀವಾಗೆ ಕೇಳಿದ್ರಂದ್ರೆ ಯಾರು ಹೇಳೋದು ಇಲ್ಲ. ಆಮೇಲೆ ನಿಮಗೆ ಇಂಟರ್ನೆಟ್ದಾಗೂ ಅಷ್ಟು ಅದ್ರ ಬಗ್ಗೆ ಮಾಹಿತಿ ಸಿಗಂಗಿಲ್ಲ, ಯಾಕಂದ್ರೆ ಎಲ್ಲ ಇಂಗ್ಲೀಷ್ ಒಳಗೆ ಅದ ವೀಡಿಯೋಸ್. ಅವು ಕನ್ನಡದಾಗಿದ್ರು ಅವ್ರು ಹೇಳಿದ ಭಾಷೆಗೂ ನಿಮಗೆ ಅದು ಕನೆಕ್ಟ್ ಆಗಬೇಕಲ್ಲ, ಅದೇನು ಅನ್ನೋದು ನಿಮ್ಗೆ ಅರ್ಥ ಆಗಂಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅದಕ್ಕೆ ನಾವೊಂದು ಮೆಸೇಜ್ ಕೊಡತ್ತೀವಿ, ಎಲ್ಲರೂ ಇಲ್ಲಿ ಬಗ್ಗೆ ಸೀರಿಯಸ್ ಆಗಿ ತೊಗೊಳ್ರಿ. ಇದು ಸರ್ವೇ ಸಾಮಾನ್ಯ ಆಗೋದೈತೆ ನೆಕ್ಸ್ಟ್. ಆಮೇಲೆ ಎಲ್ಲರೂ ನಿಮ್ದು ಲೈಫ್ ನಿಮ್ದು ಒಂದು ಡಿಸಿಷನ್ ತೊಗೊಳ್ರಿ, ಒಂದು ಕಾನ್ಫಿಡೆನ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಬೇರೆ ಏನೇನಿಲ್ಲ. ಜಪಾನ್ ಅವ್ರಂತ ಎಷ್ಟು ಸಲ ಹೇಳೋದು ಬಿಡು, ಅವ್ರಿಗೆ ಯೂಸ್ ಮಾಡೋಕೆ 150 ವರ್ಷ ಆಯ್ತು ಅಂತ ಹೇಳ್ತಿದ್ರು. ಈ ಕಡೆ ಅಮೇರಿಕನ್ ಸೈಡ್ಸ್ ಎಲ್ಲ ಅವರು 50 ಇಯರ್ಸ್ ಆಗೋಗೈತೆ. ಇಂಡಿಯಾನಾಗೂ 20 ಇಯರ್ಸ್ ಮೇಲೆ ಆಗೈತೆ ಬಂದು. ಅದೆಲ್ಲ ಏಜ್ ಆದವ್ರು ಜಪಾನ್ಗೆ ಹೋಗಿ ಕಲ್ತು ಬರೋದು ನಮ್ಮ ಹುಡುಗರು ಜಾಬ್ ಮಾಡೋದಲ್ಲ, ಅವ್ರು ಮಾಡೋ ಡಿವೈಸು ನಾವು ಯೂಸ್ ಮಾಡಿ ನಮ್ಮ ಹೆಲ್ತ್ಗಳನ್ನ ಕಾಪಾಡ್ತೀವಿ ಅನ್ನೋದು ಇದೊಂಥರ ಇದು ಒಂದು ಬ್ರಾಡ್ ಮೈಂಡೆಡ್ ಆಗಿ ತಗೋಬೇಕಂತ ಹೇಳೋಣ. ನಾನು ಅಲ್ಲಿ ಹೋಗಿ ನಮ್ಮ ಮಗಳು ಜಾಬ್ ಮಾಡ್ತಾಳೆ, ನಮ್ಮ ಮಗ ಜಾಬ್ ಮಾಡ್ತಾನೆ ಅನ್ನೋದಕ್ಕಿಂತ ಅವರು ಒಂದು ಡಿವೈಸ್ ಮಾಡ್ತಾರೆ ಅಂದ್ರೆ ನಾವು ಅಷ್ಟು ಇಷ್ಟ ಇನ್ಫಾರ್ಮೇಶನ್ ನಾವು ಇವಾಗ ಮಾಡೋ ಅವರಷ್ಟೇ ಮುಂದುವರೆದಿವಿ ಹೆಲ್ತ್ ಅಂತೇಳಿ. ಈಗಿನ ಜನ್ರೇಷನ್ ಆಯಿತು, ಸ್ವಲ್ಪ ಏಜೆಡ್ ಪರ್ಸನ್ಸ್ ಆಯಿತು, ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಇಲಿ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ತಗೊಳ್ರಿ ಅಂತ ಈ ಮೂಲಕ. ಇವ್ರು ಆಮೇಲೆ ಮಾತಾಡ್ತಾರೆ, ಇವ್ರಿನ ಈಗ ಜಳಕಕ್ಕೆ ಹೋಗ್ಬೇಕು. ಅವ್ರೇನು ಮಾತಾಡ್ತಾರೆ ಅವರಿಗೆ ನಾವು ಫ್ರೀಡಮ್ ಕೊಡ್ತೀವಿ ಮಾತಾಡೋಕೆ ಇವತ್ತು ಇಲಿ ಬಗ್ಗೆ. ಆದರೆ ನೋಡ್ರಿ ನಮ್ಮ ಪೆಟ್ ಸುಮ್ಮನೆ ಆಯ್ತಂದ್ರೆ ನಾವು ಹೇಳಿದ್ದೆಲ್ಲ ಸಹಮತಿ ಆಯ್ತಂತಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಅದು ಮಾತಾಡೋಕ್ಕೆ ಕೊಡ್ತಿದ್ದಿಲ್ಲ ನನಗೆ ಇಷ್ಟೊಂದು. ಅಂದ್ರೆ ಇಲಿ ಬಗ್ಗೆ ಓಕೆ ಅದಳಕೊಂಡು ಬಂದಾಗಿಂದ ಇಲಿ ಅದಳಕ್ಕೆ ಬರೀ ಇಲಿ ಡಾಗಕ್ಕೆ. ಇವಾಗ ತಂದೆಗೆ ಡೈಲಿಕ್ಕೆ ಮೇಲೆ ಪ್ರೋಗ್ರಾಮ್ ಹೊಡಿಸ್ತಿದ್ದೆ ನೋಡ್ರಿ ಮತ್ತೆ ಹೆಂಗಿದ್ದಾಳಂತ. ಆಮೇಲೆ ಹಿಂಗೆ ನಜರ್ ಆಗ್ತೈತೆ, ಅಪ್ಪಗೆ ಭಾಳ ನಜರ್ ಆಗ್ತಿತ್ತು, ಅದು ಆಗತ್ತಿಲ್ಲ, ಎಲ್ಲ ಸ್ವಲ್ಪ ಕಮ್ಮಿನೇ ಆಗತ್ತೆ ಈಗ. ಅಂತ ಪ್ರೋಗ್ರಾಮ್ ನೀರು ಐತೆ ಅದ್ರಾಗ, ನಜರ್ ಗಿಜರ್ ಏನೂ ಇಲ್ಲ, ಅದು ಡಿಫೆನ್ಸ್ ಅಂತ ಐತೆ, ಅದು ಕಂಟಿನ್ಯೂ ಕುಡಿಯತ್ತೀವಿ ನಾವು. ಅದಕ್ಕೆ ಈಗ ಅಷ್ಟು ಪ್ರಾಬ್ಲಮ್ ಇಲ್ಲ ನಮ್ಮ ನಜರ್ದು ಮನೆಯಾಗ. ಅದಕ್ಕೆ ಎಲ್ಲಾನು ಒಂದು ಲೆವೆಲಿಗೆ ಬಂದೈತಿ. ಎಲ್ಲರೂ ಸ್ವಲ್ಪ ಸೀರಿಯಸ್ ಆಗಿ ನೋಡ್ರಿ ವ್ಲಾಗ್ನ, ಇದು ಸೀರಿಯಸ್ ವ್ಲಾಗ್ ಐತಿ ಇದು.
ತಾನೇ ಹೋಗ್ಬೇಕಂತಾನೆ ಯಾರನ್ನು ಹೋಗು ಈಸ್ಟ್ ಕೊಟ್ರೆ ತಗೊಂಬರ್ತಾನೆ ಹೋಗಿ ಎಲ್ಲದಕ್ಕೂ ತಾನೇ ಹೋಗ್ಬೇಕಂತ. ಆ್ಯಪ್ ಕತ್ತೆ ಆಗ್ತೀನಿ ನೀನು ಒಂದು ಸ್ವಲ್ಪ ಸುಮ್ಮನೆ ಬರೋದು ಕಲಿ. ಬೀಡ್ ಹಾಕಿನಿ ಅದು ಎಷ್ಟು ಜಾಗ ಆತಿ ನೋಡು. ನೆನ್ನೆ ಅಂತೂ ಭಾಳ ಜಗಳಾಣ ಮಾಡತ್ತಾರ ಇಬ್ರು. ಈಕಿಗೆ ಬಡ್ದಿನ ನಮ್ಮ ಆ್ಯಪಿಗೆ ಜಗಳ ಅಂದ್ರೆ ಜಗಳ ಇಬ್ಬರದು. ಜೂಲಿ ಒಳ ಬರ್ಬೇಕಂತಾಳೆ ಈಕಿ ಅಕ್ಕಿ ನೋಡ್ರಿ ಹಿಂಗೆ ಬರ್ರಿ. ಜೂಲಿ ಸ್ನಾನ ಮಾಡ್ಯಾಳ ಇವತ್ತು. ಹ್ಯಾಪಿ ಆಗಿದ್ದಾಳೆ ಅದಕ್ಕೆ. ಹ್ಯಾಪಿ ಜೂಲಿ ಹ್ಯಾಪಿ ಆಗ್ಯಾಳ ಇವತ್ತು. ಹ್ಯಾಪಿ ಗರ್ಲ್ ಜೂಲಿ. ಅಲ್ಲಿ ಅಕ್ಕ ಜೊತೆ ಇರ್ತಿದ್ದೆ ಅದಕ್ಕೆ ನಿಂಗೆ ಹುಡುಗಿಯರು ಹೊಡಿಯೋದಾರ ನೋಡಕ್ಕೆ ಮಾಡ್ತಾನೆ ಇರ್ತಾಳೆ ಸ್ನಿಫಿಂಗ್. ನೀವು ಬೇಡ ಅಂದ್ರು ಕೂಡ ಸ್ನಿಫ್ ಮಾಡ್ತಾನೆ ಇರ್ತಾಳೆ ಎಲ್ಲ ಜಾಗ. ನೀವು ಬೇಡ ಅಂದ್ರು ಕೂಡ ನೋಡು ಡೌಟ್ ಬೇರಂದ್ರೆ ಅಲ್ಲೇ ಇದು ಮಾಡಿಬಿಡ್ತಾಳಂತ ಅದನ್ನು ಏನಾಯ್ತು ಅಂತೇಳಿ. ಸೊ I've attached one clip. He is a sniffer dog ಅಂದ್ರೆ he was given to the army forces. His name is Tyson. ಸೊ ಸ್ನಿಫರ್ ಡಾಗ್ ಅಂತಂದ್ರೆ ಸ್ಮೆಲ್ ತೊಗೊಂಡು ಹೋಗೋದು, ಅದು ಫೈಂಡ್ ಮಾಡೋದಕ್ಕೆ. ಅಂದ್ರೆ ಅದನ್ನು ಒಂದು ಟೆರರಿಸ್ಟ್ ಆಪ್ರೇಷನ್ದಾಗ ಒಂದು ಹೈಡೌಟ್ ಪ್ಲೇಸನ್ನು ಫೈಂಡ್ ಮಾಡೋಕ್ಕಂತೇಳಿ ಸ್ನಿಫರ್ ಡಾಗನ್ನು ತೊಗೊಂಡು ಹೋಗಿದ್ರು. ಇದು ರೀಸೆಂಟಾಗಿ ಬಂದಿದ್ದು ನ್ಯೂಸ್. ಯಾರು ಎಷ್ಟು ನೋಡಿದಾರೇನೋ ಗೊತ್ತಿಲ್ಲ, ಬಟ್ ನಾನು ನೋಡಿದೆ. ಸೊ ಆಫ್ಟರ್ ದಿಸ್ ಪೆಂಗ್ವಿನ್ ಆ್ಯಂಡ್ ದಟ್ ಬೇಬಿ ಪಂಚ್ ಮಂಕಿ ವಿಚ್ ವಾಸ್ ಲೊಕೇಟೆಡ್ ಇನ್ ಜಪಾನ್ ಝೂ ಅಲ್ಲಿ. ಸೊ ಅವೆರಡೂ ಹೇಳ್ಕೊಟ್ಟಿರೋ ಪಾಠ. ಅದಾದ್ಮೇಲೆ 3ನೇ ದಿನ ಅಧಿಕೃತವಾಗಿ ಯಾರೂ ಹೇಳತ್ತಿಲ್ಲ, ಬಟ್ ಐ ಪರ್ಸ್ನಲಿ ಬಿಲೀವ್ ಟೈಸನ್ ಆಲ್ಸೋ ನಮಗೊಂದು ಮೆಸೇಜ್ ಕೊಟ್ಟಿದ್ದಾರಂತೇಳಿ. ಸೊ ಟೈಸನ್ ಈಸ್ ಅ ಟ್ರೈನ್ಡ್ ಆರ್ಮ್ಡ್ ಸ್ನಿಫರ್ ಡಾಗ್ ಹೂ ವಾಸ್ ಯೂಸ್ಡ್ ಇನ್ ದಿ ಟು ಫೈಂಡ್ ಔಟ್ ದಿ ಹೈಡ್ಔಟ್ ಆಫ್ ಅ ಟೆರರಿಸ್ಟ್ ಆಪರೇಷನ್ ಆ್ಯಂಡ್ ಐ ಥಿಂಕ್ ಇನ್ ದಿ ಎನ್ಕೌಂಟರ್ ಮಾಡ್ಬೇಕಂತೇಳಿ ಅವ್ರನ್ನ. ಸೊ ಪೆಂಗ್ವಿನ್ ಹೇಳ್ಕೊಟ್ಟಿದ್ದು ಜಸ್ಟ್ ಚೂಸ್ ಯುವರ್ ಓನ್ ಪಾತಿಗೆ. ಎಲ್ಲರೂ ಒಂದು ಚೂಸ್ ಮಾಡ್ತಾರೆ, ನಾವು ಅದೇ ಮಾಡ್ಬೇಕಂತ ಏನಿಲ್ಲ. ಈ ಫಾರ್ ಎಕ್ಸಾಂಪಲ್ ಈ ಏಜ್ ಅಂದ್ರೆ ಇಷ್ಟೊತ್ತಿಗೆ ಮದುವೆ ಆಗಿರಬೇಕು, ಮಕ್ಕಳಾಗಿರ್ಬೇಕು, ಏನೋ ಈ ಥರ ಇರ್ತಾವೆ ಕನ್ಸೆಪ್ಷನ್. ಈಗ ನಾನು ಒಂಥರ ಪೆಂಗ್ವಿನ್ ಇದ್ದಂಗೆ ನನ್ನ ಪಾತ್ ನಾನು ಚೂಸ್ ಮಾಡೀನಿ. ಲೈಕ್ ಐ ಆಮ್ ಹ್ಯಾಪಿ ವಿತ್ ಮೈ ಪೆಟ್ಸ್. ಲೈಫ್ ಎಷ್ಟೇದು ಗೊತ್ತಿಲ್ಲ, ಹೆಂಗೆ ನನಗೆ ಇಷ್ಟ ಬಂದಂಗೆ ನಾನು ಇದ್ದೀನಿ. ಸೊ ಹಂಗಂತೇಳಿ ಫಾರ್ ನೌ ಅಟ್ಲೀಸ್ಟ್ ಐ ಆಮ್ ಲಿವಿಂಗ್ ಲೈಕ್ ಅ ಡಿಫ್ರೆಂಟ್ ಪಾತ್. ಈಗ ನಮ್ಮ ಏಜ್ ಇರೋ ಹುಡುಗಿಯರಿಗೆ ಕಂಪೇರ್ ಮಾಡಿದ್ರೆ, ಆ್ಯಂಡ್ ಐ ಡೋಂಟ್ ರಿಗ್ರೆಟ್ ಇಟ್. ಆಮೇಲೆ ಬೇಬಿ ಪಂಚ್ ಏನು ಹೇಳ್ಕೊಡ್ತು, ಯು ಹ್ಯಾವ್ ಟು ಆಲ್ವೇಸ್ ಫೈಂಡ್ ಕಂಪನಿ ಅಂತ. ಅಂದ್ರೆ ನಮಗೆ ಯಾರೂ ಇಲ್ಲ ಅಂತ ತಿಳ್ಕೊಳಕ್ಕಿಂತ ಯಾರೋ ಒಬ್ರು ಇದ್ದಾರೆ. ಸೊ ನಾನು ಅದು ಹೇಳ್ತಿರ್ತೇನೆ, ಐ ಫೌಂಡ್ ಮೈ ಕಂಪನಿ ವಿತ್ ಡಾಗ್ಸ್ ಅಂತ. ಸೊ ಅದು ತಪ್ಪಲ್ಲ. ಈಗ ಹೋಲ್ ವರ್ಲ್ಡನ್ನು ಎರಡು ಮೀಮ್ಸನ್ನು ಸೆಲೆಬ್ರೇಟ್ ಮಾಡ್ತಿದ್ದಾವೆ. ಸೊ ಯೂನಿಕ್ನೆಸ್ಸನ್ನು ಯಾವಾಗೂ ಅಕ್ಸೆಪ್ಟ್ ಮಾಡಿ ಸೆಲೆಬ್ರೇಟ್ ಮಾಡಬೇಕು. ನಾನು ಅದನ್ನು ಬಿಲೀವ್ ಮಾಡ್ತೀನಿ. ಎಲ್ಲರೂ ಒಂದೇ ರೀತಿ ಇರ್ಬೇಕಂತ ಎಲ್ಲೂ ರೂಲ್ಸ್ ಬುಕ್ಸ್ನ ಬರೋದಿಲ್ಲ. ಆಮೇಲೆ ಏನಾಗ್ತೈತೆ, ಈ 3ನೇದು ಇದು ಅಗೇನ್ ಐ ಆಮ್ ಟಾಕಿಂಗ್ ಅಬೌಟ್ ಎ ಡಾಗ್. ಯಾಕಂತಂದ್ರೆ ನಾವು ಮನುಷ್ಯರು ಅವನ್ನ ಯೂಸ್ ಮಾಡ್ತೀವಿ ಆಪ್ರೇಷನ್ದಾಗ. ಆಮೇಲೆ ನಾವು ಅವಾಗ ಜಾಸ್ತಿ ಪ್ರಾಮುಖ್ಯತೆ ಅಂದ್ರೆ ಹೇಳೋದೇ ಇಲ್ಲ ಅದ್ರ ಬಗ್ಗೆ ಜಾಸ್ತಿ. ಲೈಕ್ ಆರ್ಮಿ ಆಫೀಸರ್ಸೂ ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಲೈಕ್ ಮಲ್ಕೊಂಡದು ಅದು ಸರಿ ಅನ್ಸಲ್ಲ. ಬಟ್ ಯಾ ವೆನ್ ಯು ಆರ್ ಅಪ್ಲೋಡಿಂಗ್ ಆರ್ ಕಮಾಂಡಿಂಗ್ army officer, please make sure that you are also giving equal amount of ಒಂದು ಬೆಲೆ, ಲೈಕ್ ಒನ್ ವರ್ತ್ ಟು ಇವನ್ ದ ಡಾಗ್. ಯಾಕಂದ್ರೆ ಎಲ್ಲ ಆರ್ಮಿ ಆಫೀಸರ್ಸ್ ಆಯಿತು, ಪ್ರತಿಯೊಂದು ನಾವು ಪೊಲೀಸ್ ಆಫೀಸರ್ಸ್ ಆಯಿತು, ಯಾವುದೇ ಒಂದು ಆಪ್ರೇಷನ್ ಆಯಿತು, ಈಗ ಒಂದು ಯಾವುದೋ ಗೆಸ್ಟ್ ಬರ್ತಿದ್ದಾರೆ ಅಂದ್ರೂ ಕೂಡ ಫಸ್ಟ್ ಒಂದು ಡಾಗ್ ಸ್ಕ್ವಾಡ್ ಬಂದು ಎಲ್ಲ ಸ್ನಿಫ್ ಮಾಡಿ ಹೋಗಿ ಇಟ್ ವಿಲ್ ಡಿಟೆಕ್ಟ್ ಲೈಕ್ ದೆರ್ ಇಸ್ ನೋ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಅಂತೇಳಿ ಒಂದು ಪ್ಲೇಸ್ ಒಳ ಪ್ರಾವಿನ್ಸಲ್ಲಿ. ಆಫ್ಟರ್ ದಟ್ ಓನ್ಲಿ ದೇ ಬ್ರಿಂಗ್ ದ
VIP ಪೊಲಿಟಿಷಿಯನ್ ಗೆಸ್ಟ್ ಯಾರೇ ಇರ್ಬೋದು, ಅವ್ರಿಗೆ ಒಂದು ಡಾಗ್ ಸ್ಕ್ವಾಡ್ದು ಒಂದು ಅರೇಂಜ್ಮೆಂಟ್ ಮಾಡೇ ಇರ್ತಾರೆ. ಇದು ಯಾರಿಗೂ ಅಷ್ಟು ಮಾಹಿತಿ ಆಯ್ತೋ ಇಲ್ಲ ಗೊತ್ತಿಲ್ಲ. ಸೇಮ್ ಥಿಂಗ್ ಇವನ್ ಇನ್ ದಿ ಟೆರರಿಸ್ಟ್ ಆಪ್ರೇಷನ್ಸ್ ಜಾಸ್ತಿ ಡಾಗ್ಸನ್ನು ಯೂಸ್ ಮಾಡಿರ್ತಾರೆ. ಅವ್ರು ಅಲ್ಲಿ ಯೂಸ್ ಮಾಡಿರೋರಿಗೆ ಅದ್ರ ಪ್ರಾಮುಖ್ಯತೆ ಗೊತ್ತು ಆ್ಯಂಡ್ ದೇ ಗಿವ್ ದಮ್ ದ ಸೇಮ್ ರೆಸ್ಪೆಕ್ಟ್. ಲೈಕ್ ಅವಕ್ಕೂ ಆಫೀಸರ್ ಸ್ಥಾನ ಕೊಟ್ಟು ಅವಕ್ಕೆ ಒಂದು ಹ್ಯಾಂಡ್ಲರ್ ಒಂದು ನೋಡ್ಕೊಳ್ಳೋರು ಇರ್ತಾರೆ, ಅದಕ್ಕೆ ಊಟ ಕೊಡೋರು ಇರ್ತಾರೆ, ಅದನ್ನ ಸಪ್ರೇಟಾಗಿ ಪ್ಲೇಸ್ ಮಾಡಿರ್ತಾರೆ, ಅವಕ್ಕೆಲ್ಲ ಬೇರೆ ಇರ್ತದೆ ವ್ಯವಸ್ಥೆ. ನಾವು ಆ್ಯಕ್ಚುಲಿ ನಮ್ಮ ಓಲ್ಡ್ ಆ್ಯಪನ್ ಆಫೀಸ್ ಈ ಥರ ಕೊಡ್ಬೇಕಂತಾನೆ ಇತ್ತು. ಬಟ್ ಮೇಲಿರೋ ಕಾರಣ ಸ್ವಲ್ಪ ನಾನು ನೆನ್ನೆ ಹೇಳೇನೆ ಫೀಮೇಲ್ಸಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅವರೆಲ್ಲ ಅಂತೇಳಿ. ಬಿಕಾಸ್ ದೇ ಆರ್ ಮೋರ್ ಅಟೆಂಟಿವ್ ಆ್ಯಂಡ್ ದೇ ಡೋಂಟ್ ಡೈವರ್ಟ್ ದೇರ್ ಮೈಂಡ್ ಆ್ಯಂಡ್ ದೇ ಗಿವ್ ದರ್ 100% ಇನ್ ದ ಡ್ಯೂಟಿ ಅಂತ. ಬಟ್ ಐ ಥಿಂಕ್ ಟೈಸನ್ ಇಸ್ ಅ ಮೇಲ್ ಇಫ್ ಐ ಆಮ್ ನಾಟ್ ರಾಂಗ್. ಬಟ್ ಮೋರ್ ಲೈಕ್ ದ ಪ್ರಿಫರ್ ಟು ಯೂಸ್ ಫೀಮೇಲ್ಸ್ ಅಂತ ನನಗೆ ಗೊತ್ತಿದೆ. ಸೊ ಹಾಗೇನಿಲ್ಲ, ನಮ್ಮ ಸೆಕೆಂಡ್ ಆ್ಯಪು ಈ ವೆಂಟ್ ನಿಯರ್ ಸಮ್ ಪೊಲೀಸ್ ಆಫೀಸರ್ ಮನೆಗೆ ಹೋಗಿದ್ದಾನೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಈಕಿಗೂ ನಾ ಅದಕ್ಕೆ ತಂದಿದ್ದೆ ಆ್ಯಕ್ಚುಲಿ ಕೊಡಬೇಕು ಅಂತ. ನನಗೆ ಭಾಳ ಮನಸ್ಸಿತ್ತು, ಬಟ್ ಆಕೆ ನೋಡ್ಮೆ ಮನಸ್ಸಾಗಲಿಲ್ಲ. ಆಕೆ ಮಕ್ಕಳು ಯಾರನ್ನಾದ್ರೂ ಕೊಡ್ತೇವೆ ಈಗ ನಾವು ಒಂದು ಸೇವೆಗೆ ಅಂತೇಳಿ. ಬಿಕಾಸ್ ಐ ಕುಡಂಟ್ ಲೀವ್ ಅಲೋನ್. ಸೊ ಈಕಿನ ಕಳ್ಸೋಕೆ ನನಗೆ ಇಷ್ಟ ಇರಲಿಲ್ಲ, ನಾ ಇಟ್ಕೊಂಡ್ಬಿಟ್ಟೆ ಈಕಿನ. ಆಮೇಲೆ ಈಗ ಜೂಲಿ ನೋಡ್ರಿ ರಿಟೈರ್ಡ್ ಫ್ರಮ್ ದಿ ಅದೇ ರೀತಿನೇ ಲೈಕ್ ಸ್ನಿಫರ್ ಟೈಪ್ ಆಕಿನೂ ಲೈಕ್ ಸರ್ಚ್ ಮಾಡ್ತಾಳೆ ಆಕಿ ವಾಟ್ ಎವರ್ ಹಾರ್ಮ್ಫುಲ್ ಪ್ರಾಡಕ್ಟ್ಸು ಈ ಥರ ಫ್ಲೇಮೇಬಲ್ ಯಾವ್ಯಾವ ಇದ್ದು ಮಾಡಿದ್ವು ಅಂತಂದ್ರೆ. ಸೊ ಜೂಲಿ ಇಸ್ ಟ್ರೈನ್ ಟು ಸರ್ಚ್ ದೆಮ್. ಸೊ ನೋಡೋಣ, ನಾವು ತೋರಿಸ್ತೀವಿ ನಮ್ಮ ವಿಡಿಯೋದಾಗ ನೆಕ್ಸ್ಟ್ ಈಗ ಆಕೆ ಏನೇನು ಮಾಡಬಲ್ಲಳು ಲೈಕ್ ಸರ್ಚ್, ಆಮೇಲೆ ಸಿಟ್ ಸ್ಟ್ಯಾಂಡ್ ಸಲ್ಯೂಟ್ ಎಲ್ಲ ಕಮೆಂಟ್ಸ್ ಕೊಟ್ಟು ಒಂದು ವಿಡಿಯೋ ಅಟ್ಯಾಚ್ ಮಾಡ್ತೀವಿ. ಬಟ್ ಐ ವಾಂಟ್ ಟು ಸಲ್ಯೂಟ್ ದ ಅನಿಮಲ್ಸ್ ಹೂ ಆರ್ ಗಿವಿಂಗ್ ಲೈಫ್ ಮೆಸೇಜಸ್ ಟು ಪೀಪಲ್ ಆಲ್ ಅರೌಂಡ್ ದಿ ವರ್ಲ್ಡ್. ಈ ಟೈಮಲ್ಲಿ ಐ ಥಿಂಕ್ ಈ ಇಯರಲ್ಲಿ ಎವ್ರಿ ಒನ್ ಆರ್ ಜಸ್ಟ್ ಲರ್ನಿಂಗ್ ಮೋರ್ ಲೈಫ್ ಲೆಸನ್ಸ್ ಆ್ಯನಿಮಲ್ಸಿಂದ ಮನುಷ್ಯರಿಗಿಂತ ಜಾಸ್ತಿ. ಸೊ ಆ ಮೆಸೇಜ್ ನಾನು ಹೇಳೋಕ್ಕೆ ನೆನಪಾಯಿತು. ಅಲ್ಲ ಕಟ್ಟಾಗಿ ಅಯ್ಯೋ ಕಟ್ಟಿ ಹ್ಯಾಂಡ್ಸ್ ಅಪ್ ನಿಂಗೆ ಬರತ್ತಿಲ್ಲ ವಿಡಿಯೋದಾಗ ಹಿಂಗೆ ಮಾಡಿಸ್ಬೇಕು. ಇಲ್ಲಿ ಬಾ, ಈ ಸೈಡ್ ಬಾ. ಸಿಟ್ ಡೌನ್, ಗುಡ್ ಗರ್ಲ್. ಹ್ಯಾಂಡ್ಸ್ ಅಪ್. ನಾನು ನಿಂದ್ರಬೇಕಿರು. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ. ಹಾಂ ಸಿಟ್ ಡೌನ್, ಸ್ಟೇ ಮಾಡ್ಬಿಡ್ತಾ ಜಲ್ದಿ ಕೊಡ್ಲಿ ಅಂತ. ಸಿಟ್ ಹ್ಯಾಂಡ್ಸ್ ಅಪ್. ಟರ್ನ್ ಇದಕ್ಕೆ ಟರ್ನ್ ಮಾಡೋದು ಬರಲ್ಲ. ಜಂಪ್ ಗುಡ್ ಗರ್ಲ್. ಯೂಶಲಿ ಸಲ್ಯೂಟ್ ಹೆಂಗ್ ಮಾಡೋದು? ಸಲ್ಯೂಟ್ ಡೌನ್ ಸಲ್ಯೂಟ್ ಡೌನ್ ಗುಡ್ ಗರ್ಲ್ ಡೌನ್ ಸಲ್ಯೂಟ್. ನೋಡ್ರಿ ಗೈಸ್, ನೋಡ್ತಿದ್ರೆ ಸ್ವಲ್ಪ ನಾನೇನ್ ಕಮ್ಮಿ ಅಲ್ಲ ನೋಡಕ್ಕೆ ನನ್ನ ಮಾತಾ ಕೇಳ್ತಿದ್ದ. ಸೂಪರ್ ಜೋಲಾ ನಮ್ಮ ಕಡೆ ತಾವೆಲ್ಲ ಮಾಡಿಸ್ಬೇಕ ನಾನು ಸರ್ ಹೇಳ್ತಾರ ಮಾಡ್ಸಂತ. ಮತ್ತೊಂದ್ಸಲ ಮಾಡಿಸಿ. ಸಲ್ಯೂಟ್ ಒನ್ ಮೋರ್ ಟೈಮ್. ಗುಡ್ ಗರ್ಲ್ ಅಲ್ಲಿ ಆಡಿಯನ್ಸ್ ಮಾಡು. ಆಡಿಯನ್ಸ್ ಮಾಡ್ತಾರೆ. ಸಲ್ಯೂಟ್ ಡೌನ್ ಡೌನ್. ವೆರಿ ಗುಡ್ ಗರ್ಲ್. ಸ್ಟೇ ಗುಡ್ ಗರ್ಲ್ ಜೂಲಿ. ಅಷ್ಟೆಲ್ಲ ಕೇಳಲ್ಲಕ್ಕೆ ನನ್ನ ಕಡೆ ಇಲ್ಲ. ಹಿಂಗೆ ಹಿಡಿದು ನಿನ್ ಎಲ್ಲ ಸರ್ಚ್ ಮಾಡು. ಸರ್ಚ್ ಇಲ್ಲಿ ಇದು ಹಾಂ ಸರ್ಚ್ ಎಲ್ಲ ನೋಡು. ಹೋಗು, ನನ್ನ ಕಡೆ ಇಲ್ಲ, ನಾನು ಕೊಟ್ಟೇನೆ. ಗೋ ಸರ್ಚ್ ಅರೌಂಡ್. ಸರ್ಚ್ ನಿನ್ನ ಕಡೆ ಬರ್ತಾರೆ. ಸ್ವಲ್ಪ ಬೇರೆ ಕಡೆ ಜುಲಿ ಸರ್ಚ್ ಇಲ್ಲ. ಸರ್ಚ್ ಎಲ್ಲ ಐತಿಲಿ ಆ ಕಡೆ ಬಾ. ನಾವೆಲ್ಲ ಓಡಾಡಿರ್ತೀವಿ ಅಲ್ಲಿ ಹೋಗ್ತಾಳಂತಕ್ಕೆ. ಅಲ್ಲಿ ಒಳಗೈತಂತ ನೋಡ್ಲಿತ್ತಾಳಲ್ಲ, ನೋಡ್ತಾಳ. ನೋಡು ಏನೋ ತಂದು ಬೋನ್ ತಂದ್ಬಿಡ್ಲಿ ಅಂದ್ರೆ ಅವ್ರು ಹೊರಗಿಟ್ರೆ ಮಾಡಲ್ಲ, ನನಗೆ ಗೊತ್ತು. ಅದೊಂದು ಐತಲ್ಲ ಹರಕ್ಲಿ, ಅದನ್ನ ಕೇಜ್ನಾಗ ಹಾಕ್ಬೇಕು. ಮನ್ಯಾಗ ಇಟ್ರೆ ಸರ್ಚ್ ಮಾಡಿಸ್ತಾಳಂತಕ್ಕೆ ಅಲ್ಲೇ ಜೂಲಿ ಅಪ್. ಹಾಂ ಸರ್ಚ್ ಮುಕ್ಕಡೆ ಕೊಡಿ, ನಾನು ಸ್ವಲ್ಪ ಕೈ ಹಾಕಿ. ಹಾಂ ಸರ್ಚ್ ಎಲ್ಲ ಹುಡುಕ್. ಅಷ್ಟೇ ಮಾಡ್ತಾ ಹೋಗ್ಯಾಳ ಅಂದ್ರೆ ಓಕೆ ಅಂತಾರ ಅಲ್ಲಿ ಹಿಂದಿಟ್ಟು ನೀನು.
ಸರ್ಚ್ ಎಲ್ಲೋ ಐತ್ ನೋಡೋದು ಆಕೆ ಬೋನ್ ಸಿಕ್ತಂತ ಅದು ಸರ್ಚ್ ಆಗಿರ್ಬೇಕ ಅದೆಲ್ಲ ಬಿಸ್ಕೆಟ್ ಹಾ ಸರ್ಚ್ ಸರ್ಚ್ ಅಲ್ಲ ಐತೆ ಹೋಗ್ತಿದ್ದಾಳಲ್ಲ ಅಷ್ಟೇ ಓಲ್ಲ ಅಂದ್ರೆ ಆಯ್ತಂತ ಅವ್ರ ಪ್ರಕಾರ ಸರ್ಚ್ ಪ್ರಕಾರ ಅಲ್ಲ ಐತ್ ನೋಡು ಹುಡುಗ ಅಲ್ಲೈತೆ ಹಾ ಅಷ್ಟು ಓಲ್ಲ ಅಂದ್ರೆ ಆಯ್ತಂತ ಅಷ್ಟು ಓಲ್ಲ ಅಂದ್ರೆ ಆಯ್ತು ನಾವು ಆಮೇಲೆ ಒಂದು ಬಾಲ್ ಮುಚ್ಚಿಟ್ಟು ತೋರಿಸ್ತೀವಿ ರಾಕ್ಷಸಿನ ಮೇಲೆ ಕಳಿಸಿ ಆಕೆ ಏನು ಮಾಡಕ್ ಕೊಡೋಲ್ಲ ಮನೆಗೆ ಹೆಂಗ್ ಬಾಲ್ ಹುಡುಕ್ತಾಳ ಅಂತ ತೋರಿಸ್ತೀವಿ ನಿಮಗೆ ಆಮೇಲೆ ಇಷ್ಟಾದ್ರೂ ಮಾಡಲ್ಲ ನಮ್ಮ ಜೊತೆ ಅಟ್ಲೀಸ್ಟ್